ನಮಸ್ಕಾರ. ಭಾರತದ ತೆರಿಗೆ ಕಾನೂನುಗಳು ಪ್ರತಿ ವರ್ಷ ಬದಲಾಗುತ್ತಲೇ ಇರುತ್ತವೆ ಅಲ್ವಾ? ಈ ವರ್ಷವೂ ಅಷ್ಟೇ. 2025-26ರ ಹಣಕಾಸು ವರ್ಷಕ್ಕೆ ಕೆಲವು ದೊಡ್ಡ ಬದಲಾವಣೆಗಳಾಗಿವೆ. ಹಾಗಿದ್ರೆ ಬನ್ನಿ, ಈ ಹೊಸ ನಿಯಮಗಳನ್ನ, ಅದರ ಸಂಕೀರ್ಣತೆಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಹೊಸ ನಿಯಮಗಳು, ಹೊಸ ಫಾರ್ಮ್ಗಳು, ಇದೆಲ್ಲ ನೋಡಿ ತೆರಿಗೆ ಫೈಲಿಂಗ್ ಈ ಸಲ ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ ಅಂತ ತುಂಬಾ ಜನರಿಗೆ ಅನ್ಸ್ತಾ ಇರಬಹುದು. ಆದ್ರೆ ಈ ಗೊಂದಲದ ನಡುವೆ ಸ್ಮಾರ್ಟ್ ಆಗಿ ತೆರಿಗೆ ಉಳಿತಾಯ ಮಾಡೋಕೆ ಒಂದು ಒಳ್ಳೆ ಅವಕಾಶ ಕೂಡ ಇದೆ. ಈ ಬದಲಾವಣೆಗಳನ್ನ ನಮಗೆ ಅನುಕೂಲಕರವಾಗಿ ಹೇಗೆ ಬಳಸ್ಕೊಳ್ಬಹುದು ಅಂತ ಈ ವಿವರಣೆಯಲ್ಲಿ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ಮೊದಲನೇದಾಗಿ ನಾವು ಸಾಮಾನ್ಯವಾಗಿ ಮಾಡೋ ತಪ್ಪುಗಳ ಬಗ್ಗೆನೇ ಮಾತಾಡೋಣ. ಯಾಕಂದ್ರೆ ಈ ತಪ್ಪುಗಳಿಂದ ದೊಡ್ಡ ಆರ್ಥಿಕ ನಷ್ಟ ಆಗ್ಬೋದು. ಅಷ್ಟೇ ಅಲ್ಲ, ಅವುಗಳನ್ನ ಹೇಗೆ ತಪ್ಪಿಸೋದು ಅಂತಾನೋ ತಿಳ್ಕೊಂಡ್ರೆ ಅನಗತ್ಯ ತಲೆನೋವನ್ನ ದೂರ ಇಡಬಹುದು. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ತೆರಿಗೆ ಫೈಲ್ ಮಾಡುವಾಗ ಮಾಡುವ ಅತಿ ದೊಡ್ಡ, ಅತಿ ದುಬಾರಿ ತಪ್ಪು ಯಾವುದು ಇರಬಹುದು? ಯಾಕಂದ್ರೆ ನಾವು ಸಣ್ಣ ತಪ್ಪು ಅಂತ ಅನ್ಕೊಂಡಿರೋದು ಕೂಡ ನಮಗೆ ದೊಡ್ಡ ಆರ್ಥಿಕ ಹೊಡೆತ ಕೊಡಬಹುದು. ಹಾಗಿದ್ರೆ ಜನರು ಸಾಮಾನ್ಯವಾಗಿ ಮಾಡುವ ಆ ತಪ್ಪುಗಳು ಯಾವುವು? ನೋಡೋಣ ಬನ್ನಿ. ನೋಡಿ, ಈ ಲಿಸ್ಟ್ನಲ್ಲಿರೋ ತಪ್ಪುಗಳು ನೋಡಕ್ಕೆ ಚಿಕ್ಕದು ಅನ್ಸ್ಬೋದು, ಆದರೆ ಇದರ ಪರಿಣಾಮ ಮಾತ್ರ ಗಂಭೀರವಾಗಿರ್ಬೋದು. ಉದಾಹರಣೆಗೆ, ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ ಬಂದಿರೋ ಬಡ್ಡಿನೇ ಮರ್ತ್ಬಿಟ್ರಿ ಅನ್ಕೊಳ್ಳಿ. ಅಷ್ಟಕ್ಕೆ ಇಲಾಖೆಯಿಂದ ನೋಟಿಸ್ ಬರ್ಬೋದು. ಹಾಗೇನೆ ಕ್ಯಾಪಿಟಲ್ ಗೇನ್ಸ್ ಇದ್ದಾಗ ITR 1 ಫಾರ್ಮ್ ಬಳಸೋದು ಅಥವಾ ರಿಟರ್ನ್ ಫೈಲ್ ಮಾಡಿ ಸುಮ್ಮನೆ ಆಗೋದು, ಅದನ್ನ ವೆರಿಫೈ ಮಾಡದೇ ಇರೋದು, ಇವೆಲ್ಲವೂ ನಿಮ್ಮ ಫೈಲಿಂಗ್ ಅನ್ನ ಅಪೂರ್ಣಗೊಳಿಸುತ್ತೆ. ಸರಿ, ಈಗ ಬರೀ ತಪ್ಪುಗಳ ಬಗ್ಗೆ ಮಾತಾಡಿದ್ದು ಸಾಕು. ಈಗ ಒಂದು ಒಳ್ಳೆ ವಿಷಯಕ್ಕೆ ಬರೋಣ. ಸಂಬಳದಾರರಿಗೆ ಒಂದು ಸಿಹಿ ಸುದ್ದಿ ಇದೆ. ಹೊಸ ಫೈನಾನ್ಸ್ ಆಕ್ಟ್ ನಿಮ್ಮ ಕೈಗೆ ಬರುವ ಸಂಬಳವನ್ನು, ಅಂದ್ರೆ ಟೇಕ್ ಹೋಮ್ ಪೇ ಅನ್ನ ಹೇಗೆ ಹೆಚ್ಚಿಸುತ್ತೆ ಅಂತ ನೋಡೋಣ. ಓಕೆ, ಆ ಹೊಸ ಬದಲಾವಣೆಗಳನ್ನ ನೋಡೋಕು ಮುಂಚೆ ಪರ್ಕ್ವಿಸಿಟ್ಸ್ ಅಥವಾ ಪರ್ಕ್ಸ್ ಅಂದ್ರೆ ಏನಪ್ಪಾ ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಸಂಬಳದ ಜೊತೆಗೆ ಕಂಪನಿ ಕೊಡುವ ನಗದು ರಹಿತ ಸೌಲಭ್ಯಗಳು. ಉದಾಹರಣೆಗೆ ಕಂಪನಿ ಕಾರು, ಉಚಿತ ಮನೆ, ಮೀಲ್ ವೋಚರ್ಸ್, ಈ ಥರ. ಇಲ್ಲಿವರೆಗೂ ಈ ತರಹದ ಸೌಲಭ್ಯಗಳಿಗೆ ತೆರಿಗೆ ವಿನಾಯಿತಿ ಇದ್ದಿದ್ದು ಕೇವಲ 50,000 ರೂಪಾಯಿ ಮಾತ್ರ. ಇವತ್ತಿನ ಕಾಲಕ್ಕೆ ಇದು ಏನೇನೋ ಸಾಲ್ದು ಅಲ್ವಾ? ಆದ್ರೆ ಈಗ ನೋಡಿ, ಈ ಮಿತಿಯನ್ನ ಬರೋಬ್ಬರಿ 4 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಅಂದ್ರೆ ಸೀದಾ 8 ಪಟ್ಟು ಜಾಸ್ತಿ. ಇದು ನಿಜಕ್ಕೂ ಸಂಬಳದಾರರಿಗೆ ಒಂದು ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಈ ಉದಾಹರಣೆ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೊದಲೆಲ್ಲ ಕಂಪನಿ ಕಾರು, ಊಟದ ವೋಚರ್, ಬಾಡಿಗೆ ರಹಿತ ಮನೆ, ಇದೆಲ್ಲ ಸೇರಿ 3.56 ಲಕ್ಷದ ಸೌಲಭ್ಯ ಸಿಕ್ಕಿದ್ರೆ ಅದರ ಮೇಲೆ ಸ್ವಲ್ಪ ತೆರಿಗೆ ಕಟ್ಟಬೇಕಾಗಿತ್ತು. ಆದ್ರೆ ಹೊಸ ನಿಯಮದ ಪ್ರಕಾರ ಇದೆಲ್ಲವೂ ಈಗ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ. ಅಂದ್ರೆ ನೇರವಾಗಿ ನಿಮ್ಮ ಉಳಿತಾಯ ಜಾಸ್ತಿಯಾಗುತ್ತೆ. ಇದರ ಅರ್ಥ ಏನು ಗೊತ್ತಾ? ಕಂಪನಿಗಳು ನಿಮಗೆ ಸಂಬಳ ಜಾಸ್ತಿ ಮಾಡದೇ ಇದ್ರೂ ಈ ರೀತಿ ಸೌಲಭ್ಯಗಳನ್ನು ಕೊಟ್ಟು ನಿಮ್ಮ ಕೈಗೆ ಬರೋ ಹಣವನ್ನ ಜಾಸ್ತಿ ಮಾಡ್ಬೋದು. ಸೊ ಇದು ಕಂಪನಿಗೂ ಒಳ್ಳೇದು, ಉದ್ಯೋಗಿಗೂ ಒಳ್ಳೇದು. ಇದೊಂದು ವಿನ್ ವಿನ್ ಸಿಚುವೇಶನ್. ಸರಿ, ಸಂಬಳದ ಕಥೆ ಆಯ್ತು. ಈಗ ಇನ್ನೊಂದು ಮುಖ್ಯವಾದ ವಿಚಾರಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ ಆಸ್ತಿ ಮಾರಾಟ ಮಾಡಿದಾಗ ಕಟ್ಟಬೇಕಾದ ತೆರಿಗೆ, ಅಂದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ಇಲ್ಲೂ ಕೂಡ ಕೆಲವು ದೊಡ್ಡ ಬದಲಾವಣೆಗಳಾಗಿವೆ. ನೀವೇನಾದ್ರೂ ಪ್ರಾಪರ್ಟಿ ಅಥವಾ ಬೇರೆ ಲಾಂಗ್ ಟರ್ಮ್ ಅಸೆಟ್ಸ್ ಮಾರೋ ಪ್ಲಾನ್ನಲ್ಲಿದ್ರೆ ಇದನ್ನ ಸ್ವಲ್ಪ ಧ್ಯಾನ ಇಟ್ಟು ಕೇಳಿ. ಯಾಕಂದ್ರೆ ಕ್ಯಾಪಿಟಲ್ ಗೇನ್ಸ್ ನಿಯಮಗಳು ಈಗ ಗಣನೀಯವಾಗಿ ಬದಲಾಗಿವೆ. ಇಲ್ಲಿ ನೋಡಿ, ಮೊದಲು ಇಂಡೆಕ್ಸೇಷನ್ ಅಂತ ಒಂದು ಬೆನಿಫಿಟ್ ಇತ್ತು. ಅಂದ್ರೆ ಹಣದುಬ್ಬರ ಜಾಸ್ತಿ ಆದಂತೆಲ್ಲ ನಿಮ್ಮ ಲಾಭದ ಮೇಲೆ ಕಟ್ಟೋ ತೆರಿಗೆಯನ್ನ ಕಡಿಮೆ ಮಾಡ್ಕೋಬಹುದಿತ್ತು. ಆದ್ರೆ ಈಗ ಆ ಇಂಡೆಕ್ಸೇಷನ್ ಬೆನಿಫಿಟ್ ಅನ್ನ ತೆಗೆದು ಹಾಕಿದ್ದಾರೆ. ಅದಕ್ಕೆ ಬದಲಾಗಿ ತೆರಿಗೆ ದರವನ್ನ 20%ರಿಂದ 12.5%ಗೆ ಇಳಿಸಿದ್ದಾರೆ. ಆದ್ರೆ ಪ್ರಾಪರ್ಟಿ ವಿಷಯದಲ್ಲಿ ಒಂದು ವಿಶೇಷ ನಿಯಮ ಇದೆ. ಶ್ರದ್ಧದಿಂದ ಕೇಳಿ. ಜುಲೈ 23, 2024ಕ್ಕಿಂತ ಮುಂಚೆ ಆಸ್ತಿ ಖರೀದಿಸಿದ್ರೆ ನಿಮಗೊಂದು ಆಯ್ಕೆ ಇದೆ. ಹಳೆ 20% ಟ್ಯಾಕ್ಸ್ ಜೊತೆಗೆ ಇಂಡೆಕ್ಸೇಷನ್ ಬೆನಿಫಿಟ್ ತಗೋಬಹುದು, ಅಥವಾ ಹೊಸ 12.5% ಟ್ಯಾಕ್ಸ್ ಕಟ್ಟಬಹುದು. ಆದ್ರೆ ಆ ದಿನಾಂಕದ ನಂತರ ಖರೀದಿಸಿದ ಆಸ್ತಿಗೆ ಫ್ಲಾಟ್ 12.5% ಟ್ಯಾಕ್ಸ್, ಯಾವುದೇ ಇಂಡೆಕ್ಸೇಷನ್ ಇರಲ್ಲ. ಇನ್ನೊಂದು ವಿಷಯ, ಈ ಆಯ್ಕೆ ನಿವಾಸಿ ವ್ಯಕ್ತಿಗಳಿಗೆ ಮತ್ತು HUFಗಳಿಗೆ ಮಾತ್ರ. ಚಿನ್ನ, ಆಭರಣಗಳಿಗೆ ಇದು ಅನ್ವಯಿಸಲ್ಲ. ಓಕೆ, ಈಗ ಟ್ಯಾಕ್ಸ್ ನಿಯಮಗಳನ್ನ ತಿಳ್ಕೊಂಡಾಯ್ತು. ಈಗ ಫೈನಲ್ ಸ್ಟೆಪ್ ಅಂದ್ರೆ ITR ಫೈಲ್ ಮಾಡುವಾಗ ಗಮನದಲ್ಲಿಡಬೇಕಾದ ಕೆಲವು ಪ್ರಮುಖ ಪಾಯಿಂಟ್ಸ್ಗಳನ್ನ ನೋಡೋಣ. ಒಂದು ಚೆಕ್ಲಿಸ್ಟ್ ತರ. ಇದು ತುಂಬಾ ಇಂಪಾರ್ಟೆಂಟ್. ನೀವು ರಿಟರ್ನ್ ಫೈಲ್ ಮಾಡಿದ್ಮೇಲೆ ಅದನ್ನ ವೆರಿಫೈ ಮಾಡಬೇಕು. ಅದಕ್ಕಿರೋದು ಕೇವಲ 30 ದಿನಗಳು. ಆಧಾರ್ OTP ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ತಕ್ಷಣ ವೆರಿಫೈ ಮಾಡೋದು ಬೆಸ್ಟ್. ಯಾಕೆಂದ್ರೆ ಅದು ತುಂಬಾ ಸುಲಭ ಮತ್ತು ವೇಗ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ,
ಮುತ್ತು ಪುದ್ದಿನಗಾಲು ಮಾತ್ರ ಮೊದಲೆಲ್ಲ 120 ದಿನ ಇತ್ತು, ಈಗ ಅದನ್ನ ಕೇವಲ 30 ದಿನಕ್ಕೆ ಇಳಿಸಿದ್ದಾರೆ. ಸೊ ಫೈಲ್ ಮಾಡಿದ ತಕ್ಷಣ ವೆರಿಫೈ ಮಾಡಿಬಿಡಿ, ಕೊನೆ ಕ್ಷಣದವರೆಗೂ ಕಾಯಬೇಡಿ. ಇನ್ನೊಂದು ಪ್ರೋಟಿಪ್, ಟ್ಯಾಕ್ಸ್ ನೋಟಿಸ್ ಯಾಕೆ ಬರುತ್ತೆ ಗೊತ್ತಾ? ನಾವು ಡಿಕ್ಲೇರ್ ಮಾಡಿದ ಆದಾಯಕ್ಕೂ ಸರ್ಕಾರದ ಹತ್ತಿರ ಇರೋ ಫಾರ್ಮ್ 26AS ಮತ್ತು AIS ಡೇಟಾಗೂ ಮ್ಯಾಚ್ ಆಗದೇ ಇದ್ದಾಗ. ಅದಕ್ಕೆ ಫೈಲ್ ಮಾಡೋ ಮುಂಚೆ ಎರಡನ್ನೂ ಒಮ್ಮೆ ತಾಳೆ ನೋಡಿ ಎಲ್ಲವೂ ಸರಿಯಿದೆ ಅಂತ ಖಚಿತಪಡಿಸ್ಕೊಳ್ಳಿ. ಒಮ್ಮೆ ಫೈಲ್ ಮಾಡಿ ಮುಗಿಸಿದ್ಮೇಲೆ ನಿಮ್ಮ ಕೆಲ್ಸ ಮುಗೀತು ಅಂತ ಅನ್ಕೋಬೇಡಿ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಂದ್ರೆ ಹೂಡಿಕೆ ರಸೀದಿ, ಫಾರ್ಮ್ 16, ಬ್ರೋಕರ್ ಸ್ಟೇಟ್ಮೆಂಟ್ಸ್ ಇವೆಲ್ಲವನ್ನೂ ಕನಿಷ್ಠ 8 ವರ್ಷಗಳ ಕಾಲ ಜೋಪಾನವಾಗಿ ಇಟ್ಕೋಬೇಕು. ಯಾಕಂದ್ರೆ ಇಲಾಖೆ ಯಾವಾಗ ಬೇಕಾದ್ರೂ ವಿವರಣೆ ಕೇಳಬಹುದು. ಸರಿ, ಈಗ ನಾವು ಕೊನೆಯ ಮತ್ತು ಬಹುಶಃ ಈ ವರ್ಷದ ಅತಿ ದೊಡ್ಡ ನಿರ್ಧಾರದ ಹಂತಕ್ಕೆ ಬಂದಿದ್ದೇವೆ. ಹಳೆಯ ತೆರಿಗೆ ಪದ್ಧತಿ ವರ್ಸಸ್ ಹೊಸ ತೆರಿಗೆ ಪದ್ಧತಿ. ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದು ನಿಮಗೆ ಬೆಸ್ಟ್? ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಹೋಟೆಲ್ಗೆ ಹೋದ ಹಾಗೆ. ಹಳೆ ಪದ್ಧತಿ ಅನ್ನೋದು ಅಲ್ಲ ಕಾರ್ಟ್ ಮೆನು ತರಹ. ನಿಮಗೆ ಬೇಕಾದ ಐಟಮನ್ನ ಅಂದ್ರೆ ಕಡಿತಗಳನ್ನ ನೀವೇ ಆಯ್ಕೆ ಮಾಡ್ಕೋಬಹುದು. ಆದ್ರೆ ಹೊಸ ಪದ್ಧತಿ ಕಾಂಬೋ ಮೀಲ್ ಇದ್ದ ಹಾಗೆ. ಫಿಕ್ಸ್ಡ್ ಐಟಮ್ಸ್, ಕಡಿಮೆ ರೇಟ್, ಆದ್ರೆ ಬೇರೆ ಏನೂ ಆಯ್ಕೆ ಮಾಡೋಕ್ಕಾಗಲ್ಲ. ಈ ಟೇಬಲ್ ನೋಡಿ, ನಿಮ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಹೊಸ ಪದ್ಧತಿಗೆ ಹೋದ್ರೆ HRA, ಸೆಕ್ಷನ್ 80C, 80D ಈ ಎಲ್ಲ ದೊಡ್ಡ ದೊಡ್ಡ ತೆರಿಗೆ ಉಳಿತಾಯದ ಆಯ್ಕೆಗಳನ್ನ ನೀವು ಬಿಟ್ಕೊಡ್ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಹೂಡಿಕೆಗಳು ಮತ್ತು ಖರ್ಚುಗಳನ್ನ ನೋಡಿ ಎರಡೂ ಪದ್ಧತಿಗಳಲ್ಲಿ ಎಷ್ಟು ತೆರಿಗೆ ಬರುತ್ತೆ ಅಂತ ಲೆಕ್ಕ ಹಾಕಿ ಆಮೇಲೆ ಅಂತಿಮ ನಿರ್ಧಾರ ಮಾಡಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನೆನ್ಪಿದ್ಯಾ ನಾವು ಪರ್ಕ್ವಿಸಿಟ್ಸ್ ಬಗ್ಗೆ ಮಾತಾಡಿದ್ವಿ? ಆ 4 ಲಕ್ಷದವರೆಗಿನ ತೆರಿಗೆ ಮುಕ್ತ ಪರ್ಕ್ವಿಸಿಟ್ಸ್ ಬೆನಿಫಿಟ್ ಹೊಸ ತೆರಿಗೆ ಪದ್ಧತಿಯಲ್ಲೂ ಸಿಗುತ್ತೆ. ಸೊ ಹೊಸ ಪದ್ಧತಿ ಆಯ್ಕೆ ಮಾಡೋರಿಗೆ ಇದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ, ತೆರಿಗೆ ರಿಟರ್ನ್ ಅನ್ನೋದು ಪ್ರತಿ ವರ್ಷ ಮಾಡಲೇಬೇಕಾದ ಒಂದು ಬೋರಿಂಗ್ ಕೆಲಸನ, ಅಥವಾ ನಮ್ಮ ಹಣಕಾಸಿನ ಸ್ಥಿತಿಯನ್ನ ವಿಮರ್ಶೆ ಮಾಡಿ ಅದನ್ನ ಇನ್ನಷ್ಟು ಉತ್ತಮಗೊಳಿಸಲು ಸಿಕ್ಕಿರೋ ಒಂದು ಅವಕಾಶನ? ಸರಿಯಾದ ಯೋಜನೆ ಮಾಡಿದ್ರೆ ಇದು ಹೊರೆಯಾಗುವ ಬದಲು ಒಂದು ವರದಾನವಾಗಬಹುದು. ಯೋಚನೆ ನೋಡಿ.